ಹೆಲೋ ವಿವರ್ಸ್, ಇವತ್ತಿನ ರೆಸಿಪಿ ಕ್ರಿಸ್ಪಿ ಗೋಲ್ಡನ್ ಪ್ರಾನ್ಸ್ ಫ್ರೈ. ಇದು ತುಂಬ ಟೇಸ್ಟಿಯಾಗಿರುವಂತಹ ಪಾರ್ಟಿ ಸ್ಟಾರ್ಟರ್ ರೆಸಿಪಿ. ಹಾಗಾದರೆ ಬನ್ನಿ ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಪ್ರಾನ್ಸ್ ಫ್ರೈಗೆ 200 ಗ್ರಾಮ್ನಷ್ಟು ಪ್ರಾನ್ಸನ್ನು ತೊಗೊಂಡಿದ್ದೀನಿ. ಕ್ಲೀನ್ ಮಾಡಿದ್ದೀನಿ ನಾನು ಇದನ್ನು. ಇದಕ್ಕೆ 1 ಟೀ ಸ್ಪೂನಷ್ಟು ಶುಂಠಿ ಪೇಸ್ಟನ್ನು, 1 ಟೀ ಸ್ಪೂನ್ನಷ್ಟು ಉಪ್ಪನ್ನು, 1 ಟೀ ಸ್ಪೂನ್ನಷ್ಟು ಲಿಂಬೆಹಣ್ಣಿನ ರಸವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇದನ್ನೆಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ 1 ಗಂಟೆ ಇದನ್ನು ಸೈಡ್ಗೆ ಇಟ್ಬಿಡೋಣ. 1 ಗಂಟೆ ಮ್ಯಾರಿನೇಷನಲ್ಲಿ ಇದ್ದ ನಂತರ ಇದನ್ನು ನಾನು ಒಂದು ಜರಳಿಗೆ ಹಾಕ್ಕೊಂಡು ಸೋಸ್ಕೊಳ್ತಾ ಇದ್ದೀನಿ. ಅಂದರೆ ಇದರ ಎಕ್ಸಸ್ ವಾಟರ್ನ ನಾನು ತಗೊಳ್ತಾ ಇದ್ದೀನಿ. ನಮಗೆ ಪ್ರಾನ್ಸ್ ಇಲ್ಲಿ ಡ್ರೈ ಆಗಬೇಕು, ಅದಕ್ಕೋಸ್ಕರ ಈ ಸೋಸ್ಕೊಂಡಿರೋ ಪ್ರಾನ್ಸನ್ನು ನಾನು ಇನ್ನೊಂದು ಡ್ರೈ ಆಗಿರುವಂತಹ ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಪ್ರಾನ್ಸ್ಗೆ ಇನ್ನೊಂದು ಮ್ಯಾರಿನೇಟ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ 1 ಟೀ ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನ್ನಷ್ಟು ಅಚ್ಚ ಖಾರದ ಪುಡಿ, ಇನ್ನೊಂದು ಅರ್ಧ ಟೀ ಸ್ಪೂನ್ನಷ್ಟು ಕಲರಿಗೋಸ್ಕರ ಕಾಶ್ಮೀರಿ ಚಿಲ್ಲಿ ಪೌಡರ್, ಅರ್ಧ ಟೀ ಸ್ಪೂನ್ನಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡು ಎಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 30 ನಿಮಿಷ ಅಂದರೆ ಅರ್ಧ ಗಂಟೆ ಇದನ್ನು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಅರ್ಧ ಗಂಟೆ ನೆನೆಯೋಷ್ಟೊತ್ತಿಗೆ ಒಂದು ಪ್ರಿಪ್ರೇಷನ್ ಮಾಡ್ಕೊಳ್ಳಿಕ್ಕಿದೆ, ಅದನ್ನು ಮಾಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ಒಂದು ಬೌಲ್ ತೊಗೊಂಡು ನಾನು ಇದರಲ್ಲಿ 1 ಟೀ ಸ್ಪೂನ್ನಷ್ಟು ಮೈದಾ ತೊಗೊಂಡಿದ್ದೀನಿ. 2 ಟೀ ಸ್ಪೂನ್ನಷ್ಟು ಕಾರ್ನ್ಫ್ಲೋರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದಕ್ಕೇ ಹಾಗೆಯೇ ಒಂದು 1/4 ಟೀ ಸ್ಪೂನ್ನಷ್ಟು ಕರಿಮೆಣಸಿನ ಪುಡಿ, ಒಂದೇ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲವನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಡೋಣ. ಹಾಗೆಯೇ ಇನ್ನೊಂದು ಬೌಲಿಗೆ ನಾನು ಒಂದು ಎಗ್ಗನ್ನು ತೊಗೊಂಡಿದ್ದೀನಿ, ಒಂದು ಮೊಟ್ಟೆಯನ್ನು ತೊಗೊಂಡಿದ್ದೀನಿ. ಅದನ್ನು ಕೂಡ ಒಂದ್ಸಲ ಚೆನ್ನಾಗಿ ಬೀಟ್ ಮಾಡಿ ಸೈಡ್ಗೆ ಇಟ್ಕೊಂಡ್ಬಿಡೋಣ. ಅರ್ಧ ಗಂಟೆ ಆದ ನಂತರ ನಾವು ಮ್ಯಾರಿನೇಟ್ ಮಾಡಿರುವಂತಹ ಪ್ರಾನ್ಸನ್ನು ಮೈದಾ ಹಿಟ್ಟು ಮತ್ತು ಕಾರ್ನ್ಫ್ಲೋರಲ್ಲಿ ಒಂದ್ಸಲ ಡಿಪ್ ಮಾಡಿ ತೆಗಿತಾ ಇದ್ದೀನಿ. ಎಕ್ಸಸ್ ಫ್ಲೋರ್ ಅನ್ನೋದಿದ್ದರೆ ತೊಗೊಂಬಿಡಿ. ಅದಾದ ನಂತರ ಇದನ್ನು ಮೊಟ್ಟೆಯ ಮಿಶ್ರಣದಲ್ಲಿ ಒಂದ್ಸಲ ಅದ್ದಿ ತೆಗಿತಾ ಇದ್ದೀನಿ. ಕೊನೆಯದಾಗಿ ಬ್ರೆಡ್ ಕ್ರಮ್ಸ್ನಲ್ಲಿ ಅದನ್ನು ಇನ್ನೊಂದು ಸಲ ಡಿಪ್ ಮಾಡಿ ಪ್ಲೇಟ್ನಲ್ಲಿ ಇಟ್ಕೊಳ್ತಾ ಇದ್ದೀನಿ. ಹೀಗೆ ಎಲ್ಲ ಪ್ರಾನ್ಸನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಒಂದು ಕಡಾಯಿಯಲ್ಲಿ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾದ ನಂತರ ಇದಕ್ಕೆ ನಾವು ಡಿಪ್ ಮಾಡಿರುವಂತಹ ಪ್ರಾನ್ಸನ್ನು ಒಂದೊಂದನ್ನಾಗಿ ನಿಧಾನಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಉರಿ ಲೋ ಮೀಡಿಯಮ್ ಹೀಟ್ನಲ್ಲೇ ಇರಬೇಕು, ತುಂಬ ಉರಿ ಜಾಸ್ತಿ ಇರಬಾರ್ದು. ಇದನ್ನು ನಾನು ಗೋಲ್ಡನ್ ಬ್ರೌನ್ ಆಗೋವರೆಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಇದು ಕ್ರಿಸ್ಪಿಯಾಗಿ ಬಂದಿದೆ. ಇವಾಗ ನಾನು ಇದನ್ನು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ. ಕ್ರಿಸ್ಪಿಯಾಗಿರುವ ಈ ಪ್ರಾನ್ಸನ್ನು ಬಿಸಿ ಇರುವಾಗಲೇ ಕೆಚಪ್ ಅಥವಾ ಸಾಸ್ ಜೊತೆಗೆ ಸರ್ವ್ ಮಾಡಿ. ಸಾಸ್ನ ರೆಸಿಪಿಯನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ಇವತ್ತಿನ ರೆಸಿಪಿ ಇಷ್ಟ ಆಯಿತಾ? ಹಾಗಾದರೆ ಒಂದು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಾನು ಪೂರ್ಣಿಮಾ ಶೆಟ್ಟಿ, ಗುಡ್ ಫುಡ್. ಧನ್ಯವಾದಗಳು.